ನಾನು ಹಮದ್ ಹುಸೇನ್ ಅಂತಂದ್ರೆ ನನ್ನ ಹೆಸರು. ಕೊಪ್ಪಳ ಡಿಸ್ಟಿಕ್ ಕುಷ್ಟಗಿ ತಾಲೂಕಿಂದ ಬಂದೀನಿ ರೀ. ನಾನು PSC ಒಳಗೆ 25 ಲಕ್ಷ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ಸೀನಿ ರೀ. ಆಲ್ರೆಡಿ ನಾನು ಒಬ್ಬ ಏಜೆಂಟ್. ಏನು ಮಾಡಬೇಕು, ಅನಿವಾರ್ಯ. ಆವಾಗ ಏನೋ ಒಂದು ಕಂಪ್ನಿಯಲ್ಲಿ ಏನೋ ಒಂದು ಕೆಲಸ ಸಿಗುತ್ತಪ್ಪ, 4 ಜನಕ್ಕೆ ನಾವು ದುಡ್ಡು ತುಂಬಿಸಿ ಅವ್ರು ಕೊಡಿಸಿದ ನಾಳೆ ನಮ್ಮ ಹೆಸ್ರನ್ನ ಬರ್ತಂತಂದು ಆ ಕಂಪ್ನಿಯಾಗ ನಾವು ಕೆಲಸ ಮಾಡಿದ್ವಿ. ಬಟ್ ಅವ್ರ ಕಂಪ್ನಿಯವ್ರು ಮಾಡಿದ್ರೆ ನಮ್ಮಂಥರನ್ನ ತೊಗೊಂಡು ದುರ್ಬಳಕೆ ಮಾಡ್ಕೊಂಡು ಪಂಗ್ನಾಮ ಹಾಕಿ ಹೋಗ್ಬಿಟ್ರು. ನಾವು ಹ್ಯಾಂಡಿಕ್ಯಾಪ್ಟ್ ಆಗಿ ಮಾಡಿದವ್ರು ಏನದೀವಿ, ಆಲ್ಮೋಸ್ಟ್ ಸರ್ಕಾರ ಮಾನ್ಯತೆ ಕೊಟ್ಟೈತೆ ಅಲ್ಲ ಅಂತ ಮಾಡಿದ್ವಿ. ಸರ್ಕಾರ ಇದಕ್ಕೆ ಬೆಂಬಲ ಐತೆ ಅಂತ ಮಾಡಿದ್ವಿ. ಆದರೂ ನಮ್ಗೆ ಸರ್ಕಾರ ಮಾನ್ಯತೆ ಕೊಡ್ತು. ಇಕ್ಕಟ್ಟ ಮಂದಿ ದುಡ್ಡು ವಂಚನೆ ಮಾಡ್ಕೊಂಡು ಹೋಗಿ ಇಕ್ಕಟ್ಟ ಸರ್ಕಾರನ ಬಂದ್ ಮಾಡಿಸ್ಬಿಡ್ತೇವೆ. ಆಮೇಲೆ ನಾವು ನಡ್ಬರ್ಕ್ ಇಲ್ಲಿ ಸಫರ್ ಆಗಿ ಏನು ಮಾಡಿ ಗೊತ್ತನ್ರಿ, ಸೂಸೈಡ್ ಮಾಡ್ಕೊ ಅನ್ನೋ ಅಂಥ ಒಂದು ಸ್ಟೇಜಿಗೆ ಬಂದ್ವಿ. ಬಟ್ ನಾನು ಹ್ಯಾಂಡಿಕ್ಯಾಪ್ಟ್ ಆಗಿ ನಂದು ಸರ್ಕಾರಲಿದ್ದ ಬಂದಂಥ ಸ್ಕೂಟಿ ಕಸ್ಟಮರ್ ತೊಗೊಂಡು ಹೋಗಿ 3 ತಿಂಗಳು ಇಟ್ಕೊಂಡಾನ್ರಿ. 3 ತಿಂಗಳು ಇಟ್ಕೊಂಡು ಆಮೇಲೆ ನಾನು ಕೈಲಿ ದುಡ್ಡು ಕೊಟ್ಟಿನಿ. ನನ್ನ ಕಸ್ಟಮರ್ ನನ್ನ ಗಾಡಿ ಕೊಟ್ಟಾನ್ರಿ, ಅವ್ರು ರಿಟರ್ನ್ ನಾನು ಕೈಲಿ ಕೊಟ್ಟೀನಿ ರೀ. ನಾ ತಿಂಗಳ ಪಗಾರ ಬರ್ತಾ ಅದನ್ನು ಕೂಡಿಟ್ಟು 3 ತಿಂಗಳಿಗೆ ನಾನು ಆ ಗಾಡಿನ ಬಿಡಿಸ್ಕೊಂಡಿನಿ ಸರ್. ಇಂಥ ಒಂದು ಸಂದರ್ಭ ಇಷ್ಟ ಒಂದು ಕಷ್ಟಪಟ್ಟೀನಿ ಸರ್ ನಾನು. ಏನ್ರಿ, ಅವಾಗ ಯಾವ ಸರ್ಕಾರನೂ ಬರಲಿಲ್ಲ, ನಾವು ಕಷ್ಟ ಇದ್ದಾಗ ಯಾವ ಕಂಪ್ನಿನೂ ಬರಲಿಲ್ಲ. ನಡ್ಬರ್ಕ್ ಸಿಕ್ಕೊಂಡು ಒದ್ದಾಡಕ್ಕೆ ಕುಂತೀವಿ ಸರ್. ಆಲ್ಮೋಸ್ಟ್ ನಮ್ಮಂಥವ್ರು ಭಾಳ ಮಂದಿ ಸೂಸೈಡ್ ಮಾಡ್ಕೊಂಡ್ರೆ ಸರ್ಕಾರಕ್ಕೆ ಒಂದೇ ರಿಕ್ವೆಸ್ಟ್ ಮಾಡ್ಕೊತೀನಿ, ಹೆಂಗಾರ ಮಾಡಿ ಇಷ್ಟು ಜನಕ್ಕೆ ನೀವು ಸಾಲ್ವ್ ಮಾಡಿ ಕೊಟ್ರಿ ಅಂದ್ರೆ ಸರ್, ಇಷ್ಟು ಜನರ ಆಶೀರ್ವಾದ ಯಾವತ್ತಿದ್ರು ನಿಮ್ಮ ಸರ್ಕಾರ ಮೇಲೆ ಇರ್ತಾನ ನನ್ನ ಭರವಸೆ.